ಎಲ್ಲರಿಗೂ ನಮಸ್ತೆ. ಇವತ್ತಿನ ಅಧಿವೇಶನಕ್ಕೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಎಲ್ಲರಿಗೂ ಜ್ಞಾನೋದಯ ಯೂಟ್ಯೂಬ್ ಚಾನೆಲ್ ವತಿಯಿಂದ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಬಹಳ ಮುಖ್ಯವಾಗಿ ಒಂದು ವಿಚಾರವನ್ನು ಇಟ್ಕೊಂಡು ಚರ್ಚೆ ಮಾಡ್ತಾ ಇದ್ದೇನೆ. ಅದು ಯಾವುದಂದ್ರೆ ನಾಮಿ ಸ್ವರಗಳು ಅನ್ನುವಂಥದ್ದು. ಹಾಗಾದ್ರೆ ನಾಮಿ ಸ್ವರಗಳು ಅಂದ್ರೆ ಯಾವುವು, ಯಾವುದನ್ನ ನಾಮಿ ಸ್ವರಗಳು ಅಂತ ಕರಿತೀವಿ ಅನ್ನುವಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ಜ್ಞಾನೋದಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗಾದರೆ ನಾಮಿ ಸ್ವರಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡೋದಾದರೆ ಹೇಗೆ ಚರ್ಚೆಯನ್ನು ಮಾಡ್ಬೋದು ಅನ್ನುವಂಥದ್ದನ್ನು ಒಂದು ಚಿತ್ರದ ಮೂಲಕ ನಾವು ಅದನ್ನು ಗುರುತಿಸೋಣ. ಇಲ್ಲಿ ನೋಡಿ, ಒಂದು ಧ್ವನ್ಯಂಗದ ಚಿತ್ರ ಇದೆ. ಈ ಧ್ವನ್ಯಂಗದ ಚಿತ್ರದಲ್ಲಿ ಬಹಳ ಮುಖ್ಯವಾಗಿ ಒಂದು ನಾವು ಸ್ಥಾನ ಅಂತ ಕರಿತೀವಿ. ಅಂದರೆ ಈ ಭಾಗಕ್ಕಿಂತ ಮೇಲ್ಭಾಗ ಅಂತ ಏನು ಹೇಳ್ತೀವಿ, ನಾಲಿಗೆಯ ಮೇಲ್ಭಾಗ ಅದನ್ನು ಸ್ಥಾನ ಅಂತ ಕರಿತೀವಿ. ಮತ್ತು ಅದರ ಕೆಳಭಾಗ ಏನಿದೆ ಅದನ್ನ ಕರ್ಣ ಅಂತ ಕರಿತೀವಿ. ಈ ಸ್ಥಾನ ಮತ್ತು ಕರ್ಣ ಏನಿದಾವೆ ಇದರಲ್ಲಿ ಸಾಕಷ್ಟು ಧ್ವನಿ ಅಕ್ಷರಗಳು ನಮಗೆ ಉದ್ಭವ ಆಗ್ತದೆ ಅನ್ನುವಂಥದ್ದನ್ನ ನಾವು ಇಲ್ಲಿ ಹೇಳಲಿಕ್ಕೆ ಬಯಸ್ತೇವೆ. ಬಹಳ ಮುಖ್ಯವಾಗಿ ಇಲ್ಲಿ ಸ್ಥಾನ ಅನ್ನುವಂಥದ್ದು ಏನಿದೆ, ಈ ಸ್ಥಾನ ಮತ್ತು ಪ್ರಯತ್ನಗಳ ಫಲವಾಗಿ ಕೆಲವು ಏನಾಗ್ತವೆ ಅಂತಂದ್ರೆ, ಇಲ್ಲಿ ಸಾಮಾನ್ಯವಾಗಿ ಒಂದಿಷ್ಟು ಸಹಜ ಧ್ವನಿಗಳು ನಮಗೆ ಬರ್ತವೆ. ಉದಾಹರಣೆಗೆ ಅ ಮತ್ತೆ ಆ ಎನ್ನುವಂತಹ ಸಹಜ ಧ್ವನಿಗಳು ಅಂತ ಹೇಳಿ ಏನಿದಾವೆ, ಇವು ಮಗು ಹುಟ್ಟಿದಾಗಿಂದಲೇ ಇವು ಬರುವಂಥದ್ದು, ಸಹಜವಾಗಿ ಬಂದ್ಬಿಡುತ್ತೆ ಆ ಅನ್ನುವಂಥದ್ದು, ಆ ಅನ್ನುವಂಥದ್ದು. ಆದರೆ ಈ ಸ್ಥಾನ ಮತ್ತೆ ಪ್ರಯತ್ನ ಅಂತ ಕರಿತೀವಿ. ಪ್ರಯತ್ನ ಅಂದ್ರೆ ಏನು? ಪ್ರಯತ್ನ ಅಂದ್ರೆ ಇಲ್ಲಿ ನಾವು ಒಂದು ಅಕ್ಷರವನ್ನ ಉಚ್ಚಾರ ಮಾಡುವಂತ ಸಂದರ್ಭದಲ್ಲಿ ಅದಕ್ಕೆ ಬೇಕಾಗುವಂತಹ ಗಾಳಿ, ಅದಕ್ಕೆ ಬೇಕಾಗುವಂತಹ ಗಾಳಿ ಅದು ಮೂಗಿನ ಮೂಲಕ ಏನು ಹೀಗೆ ಹೋಗುತ್ತೆ, ಅದು ಬಾಯಿಯ ಮೂಲಕ ನಾವು ಅದನ್ನ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಆ ಅಕ್ಷರಗಳನ್ನು ನಾವೇನ್ ಮಾಡ್ತೀವಿ, ಉಚ್ಚಾರಣೆ ಮಾಡಲಿಕ್ಕೆ ಬೇಕಾದಂತಹ ಒಂದು ಏನು ಪ್ರಯತ್ನ ಅಂದ್ರೆ ಇದನ್ನು ನಾವು ಧ್ವನಿ ಅಂತ ಏನು ಕರಿತೀವಿ, ಅದು ಏನು ಆಗಿರ್ತದೆ, ಅದು ಪ್ರಯತ್ನ ಆಗಿರ್ತದೆ. ಸ್ಥಾನ ಅಂದ್ರೆ ಇದು ಚಲನೆ ಆಗದೆ ಇರುವಂತಹ ಒಂದು ಧ್ವನಿ ಭಾಗ. ಅಂದ್ರೆ ನಮ್ಮ ತಲೆ ಬುರುಡೆಯ ಮೇಲ್ಭಾಗ ಏನಿದೆ, ಆ ಮೇಲ್ಭಾಗವನ್ನು ನಾವು ಸ್ಥಾನ ಅಂತ ಕರಿತೀವಿ. ನಾಲಿಗೆಗಿಂತ ಮೇಲ್ಭಾಗ ಏನಿದೆ, ಅದನ್ನ ಸ್ಥಾನ ಅಂತ ಕರಿತೀವಿ. ಇದು ಚಲನೆ ಅಲ್ಲದ ಭಾಗ. ಕರ್ಣ ಅಂದ್ರೆ ಚಲಿಸುವ ಭಾಗ. ಸ್ವಲ್ಪ ಮಟ್ಟಿಗೆ ಅದು ಹಾಗೆ ಹೀಗೆ ಕೆಳಭಾಗದಲ್ಲಿ ಚಲನೆ ಆಗ್ತಾ ಇರ್ತದೆ. ಈಗ ಏನಾಗುತ್ತೆ ಅಂದ್ರೆ ಅ ಎನ್ನುವಂತಹ ಅಕ್ಷರಗಳು ಈ ಧ್ವನ್ಯಂಗದಲ್ಲಿ ಅವು ಸಹಜವಾಗಿ ಹುಟ್ಟಿ ಬರ್ತದೆ. ಆದರೆ ಈ ಸಹಜವಾದ ಧ್ವನಿ ಏನಿದಾವೆ ಇವುಗಳನ್ನ ವಿಕಾರಗೊಳಿಸುವುದಕ್ಕೋಸ್ಕರ ಒಂದಿಷ್ಟು ನಾವು ಸ್ಥಾನ ಮತ್ತು ಪ್ರಯತ್ನಗಳ ಫಲವಾಗಿ ಆ ಸಹಜ ಧ್ವನಿಯನ್ನ ವಿಕಾರಗೊಳಿಸುವುದಕ್ಕಾಗಿ ಕೆಲವು ಅಕ್ಷರಗಳನ್ನ ನಾವು ಬಳಸ್ತಾ ಇರ್ತೀವಿ. ಅವುಗಳನ್ನೇ ನಾವು ನಾಮಿ ಅಂತ ಕರಿತೀವಿ. ಅವುಗಳನ್ನೇ ನಾವು ನಾಮಿ ಅಕ್ಷರಗಳು ಅಂತ ಕರಿತೀವಿ. ಅಂದ್ರೆ ಇಲ್ಲಿ ಆ ಮತ್ತೆ ಆ ಅಂತ ಏನಿದೆ, ಇದು ಈ ಆ ಎಂಬುದು ವಿಕೃತ ಧ್ವನಿಗೆ ಬಂದಂತ ಹೆಸರಲ್ಲ. ಆದುದರಿಂದ ಅದು ನಾಮಿ ಅಲ್ಲ. ಯಾವುದು ಆ ಮತ್ತೆ ಆ ಅನ್ನುವ ಅಕ್ಷರ ಏನಿದಾವೆ ಈ ಎರಡು ನಾಮಿಗಳಲ್ಲ, ಯಾಕಂದ್ರೆ ಸಹಜವಾಗಿ ಬರುತ್ತವೆ. ಆದರೆ ಈ ಹೂ ಮೊದಲಾದವು ಎಂದರೆ ಇವು ನಾಮಿಗಳು. ಇವು ವಿಕೃತಗಳಾದರೂ ಕೂಡ ಸ್ವತಂತ್ರವಾದವುಗಳಂತೆ ವರ್ತಿಸುತ್ತವೆ. ಅಲ್ಲದೆ ಇವು ಆಕಾರವನ್ನು ಬಿಟ್ಟು ಕೆಲವು ಸಂದರ್ಭದಲ್ಲಿ ಸ್ವತಂತ್ರವಾಗಿರಲಾರವು. ಯಾವುವು ಆ ಅಕ್ಷರಗಳು ಯಾವ್ಯಾವ ಇದಾವೆ ಅಂತಂದ್ರೆ ನಾವು ಅದನ್ನ ಒಂದು ಚಿತ್ರದ ಮೂಲಕ ನಾವು ಅದನ್ನ ನೋಡಬಹುದಾಗಿದೆ. ನೋಡಿ, ಈ ಅಕ್ಷರಗಳು ಏನಿದಾವೆ ಈ ಅಕ್ಷರಗಳನ್ನ ನಾವು ನಾಮಿ ಸ್ವರಗಳು ಅಂತ ಕರಿತೀವಿ. ಇವುಗಳನ್ನು ನಾಮಿ ಸ್ವರಗಳು ಅಂತ ಕರಿತೀವಿ. ಯಾಕೆಂದ್ರೆ ಇಲ್ಲಿ ನೋಡಿ, ಆ ಮತ್ತೆ ಆ ಎನ್ನುವಂತಹ ಅಕ್ಷರಗಳು ಇವೆರಡು ಇಲ್ಲ. ಇವೆರಡು ಮಾತ್ರ ನಾಮಿ ಸ್ವರಗಳಲ್ಲ. ಒಂದ್ಸರಿ ಈ KPSC ಪರೀಕ್ಷೆಯಲ್ಲಿ ನಾಮಿ ಸ್ವರಗಳು ಎಷ್ಟು ಅಂತ ಕೇಳಿದ್ರು. ಹಾಗಾಗಿ ನಾಮಿ ಸ್ವರಗಳು ಒಟ್ಟು 12. ಇಷ್ಟನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತದೆ. ನಾಮಿ ಸ್ವರಗಳು ಎಷ್ಟು ಅಂದ್ರೆ ಅವು 12 ಇದಾವೆ ಅನ್ನುವಂಥದ್ದನ್ನ ನಾವು ಬಹಳ ಮುಖ್ಯವಾಗಿ ಇದರಲ್ಲಿ ಗಮನಿಸಬಹುದು. ಅದಕ್ಕೆ ಈ ಕಾವ್ಯಾವಲೋಕನ ಯಾರು ಬರೆದಿದ್ದು? ಈ ಕಾವ್ಯಾವಲೋಕನ ಅಂದ್ರೆ ಇದನ್ನ ಬರೆದಿದ್ದು, ಕಾವ್ಯಾವಲೋಕನ ಎನ್ನುವಂತಹ ಕೃತಿಯನ್ನು ಬರೆದಿದ್ದು ನಾಗವರ್ಮ. ಈ ನಾಗವರ್ಮ ಏನ್ ಮಾಡ್ತಾನೆ ಅಂತಂದ್ರೆ ಒಟ್ಟು
ಈತ 12 ನಾಮಿಗಳನ್ನ ಗುರುತಿಸಿದ್ದಾನೆ. ಅದಕ್ಕೆ ದ್ವಾದಶಾದಿತ್ಯರು ಅಂತ ಕರೆದಿದ್ದಾನೆ. ಅದಕ್ಕೆ ಏನಂತ ಕರೆದಿದ್ದಾನೆ ಅಂದ್ರೆ ದ್ವಾದಶಾದಿತ್ಯರು ಅಂತ ಹೇಳಿ ಅದಕ್ಕೆ ಹೆಸರನ್ನು ಕೊಟ್ಬಿಟ್ಟಿದ್ದಾನೆ. ಹಾಗಾಗಿ ಅಂದ್ರೆ ಅದು ಹೋಲಿಕೆ ಮಾಡಿರುವಂಥದ್ದು ದ್ವಾದಶಾದಿತ್ಯರು ಅಂತ ಹೇಳಿ. ಆಮೇಲೆ ಇಲ್ಲಿ ದಿವಕ್ಕೆ ಪನ್ನೀರ್ವರೇ ದಿವಾಕರರ್ ಮುಖ್ಯರಾದರ್ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಕಾವ್ಯಾಲೋಕನದಲ್ಲಿ ಇದು ಬರುವಂತಹ ಹೇಳಿಕೆ. ಅಂದ್ರೆ ಆತ ಬಹಳ ಚೆನ್ನಾಗಿ ಹೇಳ್ತಾನೆ, ವ್ಯಾಕೃತಿಯೋಳ್ ಪನ್ನೀರ್ವರೇ ನಾಮಿಗಳು ಮುಖ್ಯರಾದರ್ ಅನ್ನುವಂಥದ್ದನ್ನ ನಾವು ಇಲ್ಲಿ ಗಮನಿಸಬಹುದಾಗಿದೆ. ಹಾಗಾಗಿ ಈ ನಾಮಿ ಸ್ವರಗಳು ಯಾವುದು ಅಂದ್ರೆ ಅ ಮತ್ತೆ ಆ ಅಕ್ಷರಗಳನ್ನ ಬಿಟ್ಟು, ಈ 2 ಅಕ್ಷರಗಳನ್ನ ಬಿಟ್ಟು ಉಳಿದಂತಹ ಎಲ್ಲ ಈ ಅಕ್ಷರಗಳೇನಿದಾವೆ, ಈ ಊರು, ಇದನ್ನ ರು ಅಂತ ಗುರುತಿಸ್ತಾನೆ ಕೆ.ಸಿ. ರಾಜ. ಎ ಓ ಈ ಉ ರು ರು ರೂ ಐ ಔ ಈ ಅಕ್ಷರಗಳನ್ನ ನಾವು ನಾಮಿಗಳು ಅಂತ ಹೇಳಿ ತಿಳಿದುಕೊಳ್ಳಬಹುದಾಗಿದೆ. ಇದನ್ನ ಕೆ.ಸಿ. ರಾಜನು ತನ್ನ ಶಬ್ದಮಣಿ ದರ್ಪಣದಲ್ಲಿಯೂ ಕೂಡ ಪ್ರತಿಬಿಂಬಿಸ್ತಾನೆ. ಕಾವ್ಯಾವಲೋಕನದಲ್ಲಿ ನಾಗವರ್ಮ ಒಂದು ಮುಖ್ಯವಾದಂತಹ ಒಂದು ಈ ಏನು ವ್ಯಾಕೃತಿ ನಾಮಿಗಳು ಓಲ್ ದಿವಕ್ಕೆ ಪನ್ನೀರ್ವರೇ ಮುಖ್ಯರಾದರ್ ಅಂತೇಳಿ ಆದಿತ್ಯನಿಗೆ ಹೋಲಿಸ್ತಾನೆ, ಸೂರ್ಯನಿಗೆ ಹೋಲಿಸ್ತಾನೆ. ಹೋಲಿಸಿ ಇದನ್ನ ನಾವು ಅರ್ಥ ಮಾಡಿಕೊಳ್ಬಹುದಾಗಿದೆ ಅನ್ನುವಂಥದ್ದನ್ನ ನಾವು ಇಲ್ಲಿ ನೋಡ್ಬೋದು. ಸೊ ಹೀಗೆ ಒಟ್ಟಾರೆಯಾಗಿ ನಾಮಿ ಸ್ವರಗಳು ಅನ್ನುವಂಥದ್ದನ್ನ ನಾವು ಇಲ್ಲಿ ಅರ್ಥ ಮಾಡ. ಆಮೇಲೆ ಇನ್ನೊಂದು ಇದರಲ್ಲಿ ಮಾತು ಬಂದು ಹೋಗುತ್ತೆ. ಹೇಗೆ ಬಂದು ಹೋಗುತ್ತೆ ಅಂತಂದ್ರೆ ನೋಡಿ, ಇಲ್ಲಿ ಒಂದು ಅಕ್ಷರ ಆಗುವಂತಹ ಸಂದರ್ಭದಲ್ಲಿ ಇನ್ನೊಂದು ಮಾತು ಕಾವ್ಯಾವಲೋಕನದಲ್ಲಿ ಬರುತ್ತೆ. ಏನಂದ್ರೆ ಗುಣ ವೃದ್ಧಿ ಧಾಮರ್ ಅಂತ ಬರುತ್ತೆ. ಏನಂದ್ರೆ ಗುಣ ವೃದ್ಧಿ ಧಾಮರ್ ಅನ್ನುವಂತ ಒಂದು ಮಾತನ್ನ ಆತ ಬಳಸ್ತಾನೆ. ಹಂಗಂದ್ರೆ ಏನು ಗುಣವೃದ್ಧಿ ಧಾಮರ್ ಅಂತಂದ್ರೆ ಅದಕ್ಕೆ ಬಹಳ ಚೆನ್ನಾಗಿ ಆತ ಹೇಳ್ತಾನೆ, ಅಕ್ಷರಗಳು ಹೇಗೆ ಗುಣ ವೃದ್ಧಿಗಳನ್ನು ಪಡೆದುಬಿಟ್ಟು ನಾಮಿಗಳಾಗ್ತವೆ ಅನ್ನುವಂಥದ್ದನ್ನ ಆತ ಉದಾಹರಣೆಗಳನ್ನ ಕೊಟ್ಟು ಹೇಳ್ತಾ ಹೋಗ್ತಾನೆ. ಹಾಗಾದ್ರೆ ಮೊದಲನೇದಾಗಿ ನೋಡಿ, ಆ ಪ್ಲಸ್ ಇ ಎನ್ನುವಂತಹ ಅಕ್ಷರ ಈ 2 ಸೇರಿ ಎ ಆಗುತ್ತೆ ಅನ್ನುವಂಥದ್ದನ್ನ ಹೇಳ್ತಾನೆ. ಹಾಗೇನೆ ಆ ಮತ್ತು ಉ ಅಕ್ಷರ ಸೇರಿ ಅದು ಉ ಆಗುತ್ತೆ ಅನ್ನುವಂಥದ್ದನ್ನು ಓ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ನಾವು ತಿಳ್ಕೊಳ್ಬಹುದಾಗಿದೆ. ಹಾಗಾಗಿ ಆ ಈ ಎ ಆಗುತ್ತೆ, ಆವು ಓ ಆಗುತ್ತೆ ಅನ್ನುವಂಥದ್ದು. ಅದೇ ರೀತಿಯಲ್ಲಿ ಸ್ವಲ್ಪ ಮುಂದುವರಿದ ಹಾಗೆ ಆ ಮತ್ತೆ ಎ ಸೇರಿದಾಗ ಅದು ಐ ಆಗುತ್ತದೆ ಅನ್ನುವಂಥದ್ದನ್ನು, ಮತ್ತು ಆಕೆ ಓ ಸೇರಿದಾಗ ಅದು ಔ ಆಗುತ್ತದೆ ಅನ್ನುವಂಥದ್ದನ್ನು ಅಲ್ಲಿ ನಾವು ಗುಣವೃದ್ಧಿ ಧಾಮರ್ ಅನ್ನುವಂತಹ ಒಂದು ಪ್ರಯೋಗದಲ್ಲಿ ಬಹಳ ಸ್ಪಷ್ಟವಾಗಿ ಕಾವ್ಯಾವಲೋಕನದ ಒಂದು ಭಾಗ, ಕಾವ್ಯಾವಲೋಕನದಲ್ಲಿ ಇದನ್ನ ತಿಳಿಸಲಾಗಿದೆ. ಹಾಗಾಗಿ ಈ ಅಂಶಗಳನ್ನು ಕೆ.ಸಿ. ರಾಜನು ಕೂಡ ತನ್ನ ಶಬ್ದಮಣಿ ದರ್ಪಣದಲ್ಲಿ, ಕೆ.ಸಿ. ರಾಜ ತನ್ನ ಶಬ್ದಮಣಿ ದರ್ಪಣದಲ್ಲಿ ಆತ ಹೇಳ್ತಾನೆ, ವಿದಿತ ಸಮಾನಂಗಳ ಪೂರ್ವದಕ್ಕರಮಂ ರಸ್ವಂ ಅದರ ಪರದಕ್ಕರಮಂ ಅಂತದು ದೀರ್ಘಂ ಅವರ್ಣಂ ಪಿಂಗಿದ ಸ್ವರಂ ನಾಮಿ ಎಂದು ಪೇಳಲ್ಪಡೆಗುಂ ಅನ್ನುವಂಥದ್ದನ್ನ ಹೇಳ್ತಾ ಕೆ.ಸಿ. ರಾಜ ಈ ಅ ಮತ್ತೆ ಆ ಎನ್ನುವಂತಹ ಈ 2 ಅಕ್ಷರಗಳನ್ನ ಬಿಟ್ಟು ಉಳಿದಂತಹ ಈ ಅಕ್ಷರಗಳೇನಿದ್ದಾವೆ, 6 ಮತ್ತೆ 6 ಅಕ್ಷರಗಳೇನಿದ್ದಾವೆ, ಇವುಗಳನ್ನೇ ನಾಮಿ ಸ್ವರಗಳು ಅಂತ ಹೇಳಿ ಗುರುತಿಸಲಾಗಿದೆ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ನಾಮಿ ಯಾವಾಗ ಇವುಗಳನ್ನ ನಾಮಿ ಸ್ವರಗಳು ಅನ್ನುವಂಥದ್ದಾಗಿ ಕರೀತಾರೆ ಅಂತಂದ್ರೆ, ಒಂದು ಅಂದ್ರೆ ಸ್ಥಾನ ಮತ್ತು ಪ್ರಯತ್ನದ ಫಲವಾಗಿ ಈ ಆ ಅನ್ನುವಂತಹ ಮತ್ತು ಆ ಅನ್ನುವಂತಹ ವರ್ಣ ಏನಿರುತ್ತೆ ಅವುಗಳ ಸಹಜ ಧ್ವನಿಯನ್ನ ಅಥವಾ ಒಟ್ಟಾರೆಯಾಗಿ ಸಹಜ ಧ್ವನಿಯನ್ನು ವಿಕಾರಗೊಳಿಸುವುದರಿಂದ ಈ ಉ ಮೊದಲಾದಂತಹ ನಾಮಗಳನ್ನು ಹೊಂದಿರುವುದರಿಂದಾಗಿ ಇವುಗಳು ನಾಮಿ ಅಂತ ಹೇಳಿ ಕಳಿತವೆ. ಅಂದ್ರೆ ನಾಮ ಉಳ್ಳದ್ದು ನಾಮಿ ಅಷ್ಟೇ ಇರುವಂಥದ್ದು. ಏನಂತ ಕರಿತೀವಿ ನಾವು? ನಾಮ ಅಂದ್ರೆ ಹೆಸರಲ್ವಾ, ನಾಮ ಉಳ್ಳದ್ದು ನಾಮಿ ಅನ್ನುವಂಥದ್ದನ್ನ ಕರೆಯಲಾಗಿದೆ ಅಂತ ಹೇಳ್ತಾ, ಸೊ ಈ ಒಂದು ಚಿಕ್ಕ ಒಂದು ನಾಮಿ ಸ್ವರಗಳ ಬಗ್ಗೆ ನಿಮಗೆ ಪರಿಚಯಿಸಿಕೊಟ್ಟಿದ್ದೇನೆ. ಹಾಗಾಗಿ ಇದು ನಿಮಗೆ
ಮುಂದೆ ಕಾಂಪಿಟೇಟಿವ್ ಎಕ್ಸಾಮಲ್ಲೂ ಕೂಡ ಇದರ ಬಗ್ಗೆ ಪ್ರಶ್ನೆಗಳು ಬಂದಿರುವಂಥದ್ದನ್ನು ನಾವು ಗುರುತಿಸ್ತೇವೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ ಧನ್ಯವಾದ ಧನ್ಯವಾದಗಳು.